ಊರಿನ ಹೆಂಗಸ್ರು ಎಲ್ಲಾರು ಬರ್ತಾ ಇದಾರೆ ಕಣಪ್ಪ. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರಿಗೂ ಕರ್ದು ಬಂದಿದ್ದೆ, ಬರ್ಲೇಬೇಕು ಅಂತನ. ನಾನು ಕರ್ದಿದ್ ಅಲ್ದೇ ಇದ್ರು ನಮ್ಮ ಮನೆ ನೋಡಕ್ಕಾದ್ರೂ ಬಂದೇ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೆ ಆಯ್ತು ನೋಡು, ಸಂಜನ ಬರ್ತಾ ಇದಾರೆ. ಗುಂಡಜ್ಜಿ, ಭಾಗ್ಯಮ್ಮ, ಲಸ್ಮಕ್ಕ ಎಲ್ಲಾರು ಬರ್ತಾ ಇದಾರೆ. ಏನಮ್ಮ ಸಾಕಮ್ಮ, ದೊಡ್ಡ ಮನೆ ಗೃಹ ಪ್ರವೇಶ ಜೋರಾಗೈತಮ್ಮ. ಹೂ ಕಣ್ಗುಂಡಜ್ಜಿ, ದೊಡ್ಡ ಮನೆ ಅಂದ್ಮೇಲೆ ದೊಡ್ಡದಾಗೆ ಮಾಡ್ಬೇಕು ತಾನೆ ಗೃಹ ಪ್ರವೇಶನ. ಅದಕ್ಕೆ ಮತ್ತೀಗ ನೋಡು, ಎಲ್ಲ ನನ್ನ ಮಗ ನನ್ನ ಸೊಸೆನು ಎಲ್ಲ ಅಲಂಕಾರ ಮಾಡ್ಯಾರಿ. ನನ್ನ ಮಗ ಬಣ್ಣದ ಪೇಪರ್ ಎಲ್ಲ ಕತ್ತರಿಸಿ ಎಣ್ಸಿದಾನೆ. ನನ್ನ ಸೊಸೆ ಬಾಗಿಲಿಗೆಲ್ಲ ತೋರಣ ಕಟ್ಟಿ ರಂಗೋಲಿ ಎಲ್ಲ ಒಯ್ದಿದ್ದಾಳೆ. ನೋಡ್ ಬರ್ರಿ ಎಂತ ಚೆನ್ನಾಗಿ ಕಾಣ್ತೈತಿ. ನಮ್ಮ ಮನೆ ನೋಡಕ್ ಹಂಗೇನೆ 2 ಕಣ್ಣು ಸಾಲಲ್ಲ. ಹೌದೇನು, ಅದಕ್ಕೆ 2 ಕಣ್ಣಕ್ಕೆ ಸಾಲಲ್ಲ ಅಂತೇಳಿ 4 ಕಣ್ಣು ಹಾಕೊಂಡಿದ್ಯಲ್ವೇ ನಿಮ್ಮ ಮನೆ ನೋಡಕ್ಕೆ ನೀನು. ಸರಿಯಾಗಿ ಹೇಳ್ದೆ ಕಣೆ ಲಸ್ಮಕ್ಕ. ಅಯ್ಯಯ್ಯೋ, ಈ ನೋಡ್ ಗುಂಡಜ್ಜಿ, ಲಸ್ಮಕ್ಕ ಅಂತೂ ಯಾವಾಗ್ಲೂ ತಮಾಷೆನಪ್ಪ. ಲಸ್ಮಕ್ಕ ನೀನು ಬತ್ತೀಯ ಅಂತನ ಅಂದ್ಕೊಂಡೇ ಇರ್ಲಿಲ್ಲ. ನಿನ್ ಮಗ ಬೇರೆ ಹೇಳ್ತಿರ್ತಾನೋ ಏನೋ, ಬಿಟ್ಟು ಬರಲ್ವೇನೋ ನೀನು, ನಿಮ್ಮ ಅತ್ತೆನ ಕಳ್ಸಿ ಸುಮ್ಮನಾಗ್ತೀಯೇನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು. ನಮ್ಮ ಅತ್ತೆನ ಕಳ್ಸೋಣ ಅಂದ್ಕೊಂಡೆ, ನಮ್ಮ ಅತ್ತೆನೇ ಹೋಗಲ್ಲ ಅಂತ. ಯಾಕೆ ಶುಭ ಕಾರ್ಯಕ್ಕೆ ನಾನು ಯಾಕೆ ಹೋಗೋಣ, ಮನಗ್ತೀನಿ ಅಂತೇಳಿ ಹಾಲು ಕೊಟ್ಟು ನಮ್ಮ ಅತ್ತೆ ಕೈ ಕೊಟ್ಟು ಬಂದೆ. ಇನ್ನೇನು ಅವನು ಮನೆ ಕೆಂಪಿದ್ದ, ತೂಗತ್ತೆ ತೋಟ್ಲಕ್ಕೆ ಹಾಕಿ ಜೋಲಕ್ಕೆ ಹಾಕಿ ನಾನು ಹೋಗಿ ಪೂಜೆ ಮುಗಿಸ್ಕೆ ಬರ್ತೀನಿ ಸಾಕಮ್ಮನ ಗೃಹ ಪ್ರವೇಶನ ಅಂತ ಹೇಳಿ ನಮ್ಮ ಅತ್ತೆ ಕೈಗೆ ಕೊಟ್ಟು ಬಂದೆ. ಹಂಗ ಅವ್ನ ಮನೆ ಕೆಂಪಿದ್ದ, ನಾನು ಇಟ್ಲ ಬಂದೆ. ಗುಂಡಜ್ಜಿ, ಭಾಗ್ಯಮ್ಮ, ನಿಂಗಮ್ಮ, ರಂಗಮ್ಮ ಎಲ್ಲಾರು ಬಂದ್ರ ನಾನು ಬಂದಮ್ಮ. ಹೌದೇನು, ಎಲ್ಲಿ ರಂಗಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿ ಸೇರ್ಕೊಂಡವಳೆ? ಬಾರಿ ರಂಗಮ್ಮ ಮುಂದಕ್ಕೆ. ಹೆಂಗೋ ಎಲ್ಲಾರು ಬಂದಿದ್ರಲ್ಲ, ನನ್ಗಂತೂ ತುಂಬಾ ಸಂತೋಷ ಆಯ್ತು. ಆ ಗುಲಾಬಿ, ಆಮೇಲೆ ಕಾಳಮ್ಮರು, ಮಲ್ಲಿ ಎಲ್ಲಾರು ಬಂದಿದ್ರೆ ಇನ್ನ ಚೆನ್ನಾಗಿರೋದು. ಅವ್ರನ್ನು ಕರ್ಕೊಂಬರಕ್ಕಿಲ್ ಗುಂಡಕಯ್ಯ. ಗುಲಾಬಿನೂ ಮಲ್ಲಿನೂ ಇಬ್ರು ಆಮೇಲೆ ಬರ್ತಾರಂತೆ. ಕಾಳಮ್ಮೇನೋ ಬರೋದು ಅನುಮಾನ. ಅವಳಿಗೆ ಹೊಟ್ಟೆ ಉರಿ ಅಲ್ಲ, ನಮ್ಗಿನ್ನ ಶ್ರೀಮಂತಲಾದ್ಲು ಸಾಕಮ್ಮ ಅಂತಾನೆ, ಅದಕ್ಕೆ ಬರಲ್ಲ ಅನ್ಸುತ್ತೆ. ಸೊಸೆನೇನೋ ಕಳಿಸ್ತೀನಿ ಅಂತ ಹೇಳ್ತಿದ್ಲಂತೆ ನಿಂಗಮ್ಮಂಗ ಅಂದ್ಲು. ಹಂಗೋ ಬಿಡು, ಆಮೇಲೆ ಬಂದ್ರು ಬರ್ಲಿ, ನೀವಾದ್ರೂ ಬಂದಿದ್ರಲ್ಲ ಬರ್ರಿ. ಪೂಜೆ ಮಾಡೋಣ ಅಲ್ವೇ ಸಾಕಮ್ಮ. ಮೊದ್ಲು ಗಂಗಮ್ಮನ್ ಮಾಡ್ಕೆ ಬರ್ಬೇಕು ತಾನೆ. ಹೊಸಾವ ಕಂಚಿನ ಬೀನ್ಗೆ ಎಲ್ಲ ತಕಂಬ ಅಂತ ಹೇಳಿದೀನಿ, ತಂದಿದ್ಯೋ ಇಲ್ವೋ? ಪೂಜೆಗೆ ಹೂವ, ಕಾಯಿ, ಹಣ್ಣು, ಕಡ್ಡಿ, ಕರ್ಪೂರ ಎಲ್ಲ ತಂದಿದ್ದೀರಾ? ಗಂಗಮ್ಮನ್ ಮಾಡ್ಕೆ ಬರ್ಬೇಕು. ಕಂಚಿನ ಬೀನ್ಗೆ ತಕೊಂಡೋಗಿ ನೀ ತುಂಬಾ ನೀರೊಯ್ದು ಎಲೆ ಇಕ್ಕಿ ಒಂದು ಕಾಯಿ ಇಕ್ಕಿ ಅದಕ್ಕೆ ಹೂವು ಮುಡಿಸಿ ಪೂಜೆ ಮಾಡಿ, ಆಮೇಲೆ ತುಂಬಿದ ಬಿಂದಿಗೆಗಳ 3 ಒತ್ಕೊ ಬರ್ಬೇಕು. 3 ಜನ ಮುತ್ತೈದೆಯರು. ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಹಾಲು ಉಕ್ಸೋದು. ಮೂಕಣ್ ಗುಂಡಜ್ಜಿ, ಎಲ್ಲ ಹೊಸ ಬಿಂದಿಗೆಗಳೇ ತಂದಿದ್ದೀನಿ. ಬರೀ ಒಳಕ್ ಹೋಗೋಣ. ಒಳಕ್ ಹೋಗಿ ನೋಡ್ಕೊಂಡು ಎಲ್ಲನ ಗಂಗಮ್ಮನ್ ಮಾಡಕ್ಕೆ ಹೋಗೋಣ. ಪೂಜೆ ಸಾಮಾನೆಲ್ಲ ತಕೊಂಡು ಬರೀ ಒಳಕ್ ಹೋಗೋಣ. ಮೊದ್ಲು ನೋಡ್ ಬರ್ರಿ ನಮ್ಮ ಮನೇನ. ಮೂಕಣ್ ಗುಂಡಕ್ಕಯ್ಯ, ನಾನು ಸಾಕಮ್ಮನ ಮನೆ ಹೆಂಗೈತೋ ಏನೋ ಅಂತೇಳಿ ನೋಡಕ್ಕೆ ಅಂತಾನೆ ಬಂದಿದ್ದು. ನಡೀರಿ ನೋಡೋಣ ಮೊದ್ಲು ಮನೆ ಹೆಂಗೈತಿ ಅಂತ, ಆಮೇಲೆ ಗಂಗಮ್ಮನ್ ಮಾಡ್ಕೊಂಬರಕ್ಕೆ ಹೋಗಕ್ಕಾಗುತ್ತೆ. ಆಟತಿಗೆ ಇನ್ನ ಯಾರನ ಹೆಣ್ಮಕ್ಳು ಬರಾರು ಬರ್ತಾರೆ. ನಡೀರಿ ಒಳಕ್ ಹೋಗೋಣ. ಕಣಕ ಬರೀ ಒಳಕ್ಕೆ ಎಲ್ಲಾರು. ಬಾ ಭಾಗ್ಯಕಯ್ಯ, ರಂಗಕಯ್ಯ, ನಿಂಗಕಯ್ಯ ಎಲ್ಲಾರು ಬರೀ. ಲಸ್ಮಕಯ್ಯ, ಗುಂಡಜ್ಜಿ ನಡೀರಿ ಒಳಕ್ಕೆ. ಆಗ ಸೀಗಡಿ ಸಿದ್ಧನು ಬಂದ್ಬಿಟ್ಟೇನು ಯಾವಾಗ್ಲನ? ಸುಮ್ಮನೆ ನಿಂತಿದ್ಯಲ್ಲ ಸಿದ್ಧ. ಅಲ್ಲ ಯೋಸಂದಿನ ಆತು ನೀನ್ ನೋಡಿ ಮಾತಾಡ್ಸಿ ಬಿಟ್ಟು ಸುಮ್ಮನೆ ನಿಂತಿದ್ಯಲ್ಲ ಹಿಂದೆ. ನೀನ್ ಹೆಂಡ್ತಿನ ಮುಂದಕ್ಕೆ ಬಿಟ್ಟು ಎಲ್ಲ ಅವಳೇ ಮಾತಾಡ್ಬೇಕಾರೆ ನನ್ಗೆಲ್ಲಿ ಮಾತಾಡಕ್ಕೆ ಅವಕಾಶ ಐತ್ ಗುಂಡಜ್ಜಿ. ಅದಕ್ಕೆ ಇವತ್ತೊಂದ್ ದಿವಸ ಅವಳೇ ಮಾತಾಡ್ಲಿ ಅಂತ ಸುಮ್ಮನಿದ್ದೆ. ಎಲ್ಲ ಚೆನ್ನಾಗಿದ್ದೀರಾ? ನಡೀರಿ ಒಳಕ್ಕೆ. ನಾನು ಇನ್ನ ಇವತ್ತೇ ಬಂದಿರೋದು. ಈ ಮನೆ ವಿಷಯ, ನನ್ನ ಹೆಂಡತಿ ಸಾವುಕಾರ ಆಗಿರೋ ವಿಷಯ ಎಲ್ಲ ನನಗೆ ಇನ್ನ ನೆನ್ನೆ ದಿನ ಗೊತ್ತಾತು. ಇವತ್ತು ಬಂದೆ ವಾಲ್ಟು. ಬರೀ ಒಳಕ್ಕೆ. ಹೌದೇನೋ, ಸರಿ ಸರಿ ನಡೀರಿ ಒಳಕ್ಕೆ ಹೋಗೋಣ. ಅಬಾ ಬಾಬಾ, ರಂಗೋಲಿ ಎಂತ ಚೆನ್ನಾಗಿ ಹಾಕ್ಯವರಪ್ಪ. ಯಾರು ಹಾಕಿದ್ದು ಗಂಗಿ? ನೀನೇನೆ? ಮತ್ ಸಾಕಮ್ ಎಂತ ನಿಂತ ರಂಗೋಲಿ ಒಯ್ದಾಳೆ ಅವ್ರ ಮನೆ ಮುಂದೆ. ನಾವು ಈ ವರ್ಷ ನೋಡ್ತಾ ಇದೀವಿ. ಅವಳಿಗೆಲ್ಲಿ ಬರ್ತಿಂತ ರಂಗೋಲಿ ಒಯ್ಯಕ್ಕೆ? ಗಂಗಿನೇ ಮತ್ತಿಗೆ ಒಯ್ದಿರೋದು. ಅದ್ ಏನ್ ಕೇಳೋದು ಬರ್ರಿ. ಭಾಗ್ಯಕಾಯಿ ಸರಿಯಾಗಿ ಹೇಳೈತಿ, ನಾನೇ ಒಯ್ದಿರೋದು. ನಡೀರಿ ಒಳಕ್ಕೆ. ಅಬ್ಬಾ ಬಾಬಾ ಬಾಬಾ, ಏನ್ ಚಂದಾಕೈತಲೇ ನಮ್ಮನೆ. ಅಲ್ಲ ನಮ್ ಗೌಡ್ರ ಮನೆ ಕೂಡ ಹಿಂಗಿಲ್ಲ ಕಣೇ. ಲೇ ಇವಳೆ, ಇಷ್ಟು ದೊಡ್ಡ ಮನೆ ಯಾಕೆ ಬೇಕಾಗಿತ್ತು? ದುಡ್ಡು ಉಳಿಸ್ಕೋಬೇಕು ತಾನೆ. ನಿನಗೆ ಯಾವಾಗ್ಲೂ ಬರೇ ಅದೇ ಸಿಂತಿ. ಸುಮ್ಮನಿರು. ನಮ್ಗೆ ದೇವ್ರು ಕೊಟ್ಟೇವನಿ, ಈಗ್ಲಾದ್ರೂ ಚೆನ್ನಾಗಿರ ಹೊಸ ಮನೆಗೆ. ನನಗೂ ಇಂಥ ಮನೆಗೆ ಯಾವ್ದಾದ್ರು ನೋಡಿರೆ ನಾವ್ ಯಾವಾಗಪ್ಪ ಅಂತ ಮನೆಗೆ ಇರ್ತೀವಿ ಅಂತ ಅನ್ಸೋದು. ಯಾವ್ದಾದ್ರು ಅರಮನೆ ಪರಮನೆ ನೋಡಿದಾಗ. ಅರಮನೆಗಿರಕ್ಕೆ ನಾವೇನ್ ರಾಜವಂಶತಾರೇನೆ? ತಗತ್ಲಾಗಿ ಈ ದೊಡ್ಡ ಮನೆ ಏನು ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಅಲ್ವೇನ್ ಗುಂಡಜ್ಜಿ? ಯಪ್ಪ ಯಾವಾಗ್ಲೂ ಅದೇನೆ. ಸುಮ್ಮನಿರು. ಏನಾನ ಒಂದ್ ಹೇಳ್ತೀಯಪ್ಪ ಚೆನ್ನಾಗೈತಿ ಅಂತಾನ ಹೇಳೋದ್ ಬಿಟ್ಟು ಈ ದೊಡ್ಡ ಮನೆ ಯಾಕೆ ಬೇಕಾಗಿತ್ತು ಅಂಬುತ್ತೀಯಪ್ಪ. ನೋಡ್ಗೊಂಡಜ್ಜಿ, ಅಲ್ಲ ಎಲ್ಲಾರ್ಗು ಇಂಥ ಅದೃಷ್ಟ ಬರಲ್ಲ. ಅದೃಷ್ಟ ಬಂದಾಗ ಕಣ್ಣು ಮುಚ್ಕೋಬಾರ್ದು. ಅನುಭವಿಸ್ಬೇಕು. ಹೂ ಕಣೋ ಸಿಗಡಿಸಿದ್ದ, ನೀನ್ ಹೆಂಡತಿ ಹೇಳೋದು ಸರಿಯಾಗಿ ಐತಿ. ದೇವ್ರೇನು ಅದೃಷ್ಟ ಕೊಟ್ಟೇವನೆ, ಚೆನ್ನಾಗಿರಪ್ಪ ಇನ್ಮೇಲಾದ್ರೂ. ನೀನ್ ಹೆಂಡತಿಗೂ ಆಸೆ ಇತ್ತು ಅಂತ ಇಂಥ ಅರಮನೆಗಿರ್ಬೇಕು ಅಂತ ತಾಂಡೇಳಿ ಬಿಡು. ಅವಳೆ
ಆಸೆನ ನೀನ್ ಯಾಕೆ ಬೇಡ ಅಂತೀಯ? ಇಷ್ಟಕ್ಕೂ ಏನು ನೀನೇನ್ ಸಂಪಾದನೆ ಮಾಡಿಲ್ವಲ್ಲ, ಸಾಕಮ್ಮನ ಅದೃಷ್ಟದಿಂದನ ನಿಧಿ ಸಿಕ್ಕೈತೆ, ದೊಡ್ಡ ಮನೆ ತಾಂಡೇವಳೆ. ಚೆನ್ನಾಗಿರಪ್ಪ. ಸಾಕು ಬಿಡ್ರಿ ಲಸ್ಮಕ್ಕ, ಭಾಗ್ಯಮ್ಮ, ನಿಂಗಮ್ಮ, ರಂಗಮ್ಮ. ಅಯ್ಯೋ ಅಯ್ಯೋ, ಒಂದೇ ಸಮಕ್ಕತ್ತೆ ಎತ್ಕೊಂಡು ನೋಡ್ತಲೇ ಇದ್ದೀರಲ್ಲಿ ಸಾಕಮ್ಮನ ಮನೇನ. ದೃಷ್ಟಿ ಆದಾತು ಬಿಡ್ರಿ, ಸಾಕು. ನೋಡ್ಲಿ ಬಿಡ್ ಗುಂಡಜ್ಜಿ, ಅಲ್ಲ ಇಂಥ ಮನೆ ಪಾಪ ಅವ್ರೆಂದು ನೋಡಿಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ ಇದೇ ಊರಾಗಿ ಈ ಮನೆ ಇದ್ರು ನೀವ್ ಯಾರು ಈ ಒಳಕ್ ಬಂದು ಈ ಮನೆನೇ ನೋಡಿಲ್ಲ ನೋಡ್ರಿ. ಬಿಡು ನೋಡ್ಲಿ, ಏನ್ ದೃಷ್ಟಿ ಆಗಲ್ಲ, ಏನು ಇಲ್ಲ. ಪೂಜೆ ಮಾಡ್ತೀವಲ್ಲ ಹೆಂಗಿದ್ರು ದೃಷ್ಟಿ ಎಲ್ಲ ಹೋಗ್ಬಿಡುತ್ತೆ. ಲಸ್ಮಕ್ಕ, ಹೆಂಗೈತಿ ನಮ್ಮನೆ? ಹೆಂಗೈತೆ ಅಂತ ಕೇಳ್ತೀಯ? ಆರ್ಮನೆ ಆಗೈತಮ್ಮ. ಮೊದ್ಲೆಲ್ಲನ ರಾಜವಂಶರು ಇಂಥ ಆರ್ಮನೆಯಾಗ ಇರ್ತಿದ್ರಂತೆ. ಈ ಕಾಲದಾಗೆ ನೀವಿದ್ದೀರ. ನಿಮ್ದು ಅದೃಷ್ಟನೇ ಬಿಡಮ್ಮ. ಮತ್ತೆ ಅಂತ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಕಣೆ ಲಸ್ಮಕ್ಕ. ನನ್ನಂತ ಅದೃಷ್ಟವಂತಿಗೆ ಮಾತ್ರ ಸಿಗದು. ಆಯ್ತು ಬಿಡೆ ಸಾಕಮ್ಮ, ಜಾಸ್ತಿ ಕೊಚ್ಕಬೇಡ. ಅದೃಷ್ಟವಂತೆ ಅಂತಾನ, ಆಮೇಲೆ ದುರಾದೃಷ್ಟವಂತೆ ಆಗಿದೀಯಾ? ಸಾಕು, ಜಾಸ್ತಿ ಕೊಚ್ಕಮಕ್ ಹೋಗ್ಬೇಡ. ಇದ್ರ ಕೊಚ್ಕಮ್ಮದ್ ಏನೈತಿ ರಂಗಮ್ಮ? ಇರೋದು ಹೇಳ್ತಾ ಇದ್ದೀನಮ್ಮ, ಅಷ್ಟೇನೆ. ಯಾಕಮ್ಮ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀಯೋ ಏನು? ಗಂಗಮ್ಮನ್ ಮಾಡ್ಕೊಂಬರಕ್ಕೆ ಎಲ್ಲ ಗಂಗಮ್ಮನ್ ಸಾಮಾನೆಲ್ಲ ತತ್ತೀಯೋ? ಹೋಗು ಗಂಗಿ, ಹೋಗಮ್ಮ. ನಿಮ್ಮ ಅತ್ತೆ ಅಂತೂ ಬರೇ ಕೊಚ್ಕಮ್ಮದೇ ಆತು. ಅವಳಿಗೇನು ಪೂಜೆ ಮಾಡ್ಬೇಕು, ಗಂಗಮ್ಮನ್ ಮಾಡ್ಕೊಂಬರ್ಬೇಕು, ಹೋಗಿ ಕೆರೆ ತಾಕಿ ಅಂತೇನ ಇದೇ ಇಲ್ಲ. ಸುಮ್ಮನ ಹೇಳ್ಕೊಂಡ್ ಕುಕ್ಕಂತಾಳೆ. ಹೋಗು 3 ಬಿಂದಿಗೆನು ಪೂಜೆ ಸಾಮಾನು ಎಲ್ಲ ತಾಂಡು ಹೋಗಿ ಪೂಜೆ ಮಾಡ್ಕೊಂಬರೋಣ ಮೊದ್ಲು. ಸರಿ ಆತ್ ಕಣ್ಗುಂಡಜ್ಜಿ, ತತ್ತಿ ನೀರು. ಏಪ್ಪ ನಡಿ, ಆ ಬಿಂದಿಗೆ ಪೂಜೆ ಸಾಮಾನು ಎಲ್ಲ ನಾನು ಒಬ್ಳೆ ಕೈಗೆ ಇಟ್ಕೊಂಬರಕ್ಕಾಗಲ್ಲ. ನಡಿ, ನೀನು ತಾಂಬರಿವಂತಿ. ತಗ ಲಸ್ಮಕ್ಕಯ್ಯ, ಗುಂಡಜ್ಜಿ ತಗೊಳ್ರಿ, ಇಡ್ಕೊಳ್ರಿ. ಈ ಬಿಂದಿಗೆನ ನೀನ್ ಇಡ್ಕೊಂಬಾರೆ, ಇಸ್ಕನಾಗಂತಾಗೆ ಕೊಡೋನಾಗ ನಿನ್ನ ಹೆಂಡತಿಗೆ. ಅಮ್ಮ ತಾಳೆ, ಈ ಪೂಜೆ ಸಾಮಾನೆಲ್ಲನ ನೀನ್ ಇಡ್ಕೊಂಬ. ಹೌದಾ, ಸರಿ ಕೊಡು, ನಾನು ಇಡ್ಕೊಂಬತ್ತೀನಿ. ನೀನು ಏನೇನ್ ಮಾಡ್ಬೇಕು ಅಂತನ ಹೇಳು ಸಾಕು. ನಡಿ ಹೋಗೋಣ ಎಲ್ಲನ. ಗಂಗಮ್ಮನ್ ಮಾಡ್ಕೊಂಬಂದು ಜಾಲ್ ಪೂಜೆ ಮಾಡಿ ಹಾಲು ಉಕ್ಸ್ಬಿಡೋಣ. ಲೇ ನಡೀರಿ, ಜಲ್ದು ತಿರ್ಗಾ ಮಳೆ ಕೆಳ ಬಂದಾತು. ಜಲ್ದು ಗಂಗಮ್ಮನ್ ಮಾಡ್ಕೊಂಬರೋಣ. ನಡೀರಿ. ಇಲ್ಲಿ ಕೆರೆ ತಕ್ಕೆ ಹೋಗೋದೇನ್ ಗುಂಡಜ್ಜಿ, ಗಂಗಮ್ಮನ್ ಮಾಡಕ್ಕೆ? ಕಣೆ, ಕೆರೆ ತಕ್ಕೆ ಹೋಗ್ಬೇಕು. ಇನ್ನೇನ್ ಬಾವಿ ತಕ್ಕ ಹೋಗಕ್ಕಾಗುತ್ತೆ? ಕೆರೆಯಾಗೆ ಮಸ್ತಾಗಿ ನೀರಿದೆ. ಹೋಗ, ಮಳೆ ಬೇರೆ ಚೆನ್ನಾಗಾಗಿತ್ತು ನೋಡು, ಕೆರೆ ತುಂಬೈತಿ. ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅಲ್ಲ ಕಣ್ಗುಂಡಜ್ಜಿ, ಈ ಎಲ್ಲ ಈ ಮದ್ವೆಗುಳಾಗು ಇಂಥ ಮನೆಗಿಳ್ಕಬೇಕಾರ್ಲು ಹಿಂಗೆಲ್ಲ ಗಂಗಮ್ಮನ್ ಪೂಜೆ ಮಾಡ್ಕೊಂಬರ್ತಾರಲ್ಲ, ಯಾಕೆ? ಏನ್ ಕಾರಣ ಇದಕ್ಕೆ? ಏನ್ ಕಾರಣ ಅಂತಂದ್ರೆ, ಗಂಗೆ ಅಂದ್ರೆ ನೀರು. ಈಗ ಮನುಷ್ಯರಿಗೆ ನೀರು ತುಂಬಾ ಮುಖ್ಯ ತಾನೆ. ಮನಿಗಾಗ್ಲಿ, ಒಂದ್ ಗಿಡ ಮರಗಳಿಗಾಗ್ಲಿ, ಒಂದ್ ಯಾತಾದ್ರೂ ಬೆಳೆ ಬೆಳಿಬೇಕಂತಂದ್ರೆ ನೀರೇ ಬೇಕು. ನೀರಿಲ್ಲ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಆ ಗಂಗೆ ಮಾತೆಗೆ ಮೊದ್ಲು ಪೂಜೆ ಮಾಡಿದ್ರೆ ಎಲ್ಲ ಸುಸೂತ್ರವಾಗಿ ಕೆಲಸಗಳು ಆಗ್ತವೆ, ಮನೇನು ಸಮೃದ್ಧಿಯಾಗಿರುತ್ತೆ. ಇಂಥ ಸಮಾರಂಭಗಳು ಸುಸೂತ್ರವಾಗಿ ನೆರವೇರ್ತವೆ ಅಂತ ಹೇಳಿ ಗಂಗೆ ಪೂಜೆ ಮಾಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಾಗೆ ಎಲ್ಲಾನು ಪ್ರಕೃತಿನ ದೇವ್ರ ಸಮಾನವಾಗಿ ಕಾಣ್ತೀವಿ ಕಣೆ ಗಂಗಿ. ಗಂಗಿನಾಗ್ಲಿ, ಗಾಳಿನಾಗ್ಲಿ, ಪ್ರಕೃತಿನಾಗ್ಲಿ, ಒಂದ್ ಗಿಡ ಮರ ಪ್ರಾಣಿ ಪಕ್ಷಿಗಳಾಗೂ ನಾವು ದೇವ್ರನ್ನ ಕಾಣ್ತೀವಿ. ಅದಕ್ಕೆ ಮತ್ತೀಗ ನಮ್ ಧರ್ಮನ ಶ್ರೇಷ್ಠವಾದ ಧರ್ಮ ಅಂತ ಹೇಳೋದು. ಓ, ಇಷ್ಟೆಲ್ಲ ಅರ್ಥ ಐತೆ ಅನ್ಕೊಂಡಜ್ಜಿ ಈ ಗಂಗಮ್ಮನ್ ಮಾಡೋದ್ರಾಗೆ. ನಾನು ಏನೋ ಶಾಸ್ತ್ರ ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಬಿಡು. ಈ ಮದ್ವೆಗುಳಾಗು ಮನೆ ಗೃಹ ಪ್ರವೇಶದಾಗನು ಈ ಗಂಗಮ್ಮನ್ ಯಾಕೆ ಮಾಡ್ಕೊಂಡ್ ಬರ್ತಾರೆ ಅಂತಾನೆ. ಅಂದ್ರೆ ಮೊದ್ಲು ಆ ಪ್ರಕೃತಿ ನಮ್ಗೆ ಏನೇನ್ ಕೊಟ್ಟೈತೆ ಅದಕ್ಕೆಲ್ಲದಕ್ಕೂ ಕೈ ಮುಗಿಬೇಕಲ್ವೇ? ಯಾವ್ದೇ ಕಾರ್ಯ ಆದ್ರೂ ಮೊದ್ಲು ನಾವು ಆ ದೇವ್ರಿಗೂ ಪ್ರಕೃತಿಗೂ ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆನು ಬಗೆಹರಿದು ಎಲ್ಲ ಒಳ್ಳೇದಾಗುತ್ತೆ ಅಂತಾನೆ. ನನಗೆ ಇವಾಗ ಅರ್ಥ ಆಯ್ತು ಬಿಡು. ನಾನು ಯಾರನ್ನು ಕೇಳಿರ್ಲಿಲ್ಲ ಯಾಕೆ ಹಿಂಗ್ ಗಂಗಮ್ಮನ್ ಮಾಡ್ತಾರೆ ಅಂತಾನೆ. ಮತ್ತೆ ಸುಮ್ನೆ ಇಂಥವೆಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಏನು ಕೆಲಸ ಇಲ್ದಲೇನೆ ಮಾಡಿರ್ತಾರೆ ಇಂದ್ಲಾರು ಅಂತ ತಿಳ್ಕೊಂಡಿದ್ದೇನು? ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಸಂಪ್ರದಾಯಕ್ಕೂ ವಿಶೇಷವಾದ ಅರ್ಥ ಇರುತ್ತೆ. ಆದ್ರೆ ಯಾರು ತಿಳ್ಕೊಂಬಲ್ಲ, ಏನೋ ಇಂದ್ಲಾರ್ ಮಾಡ್ಯಾರೆ ನಾವು ಮಾಡ್ಬೇಕಂತ ಮಾಡ್ತಾರೆ ಅಷ್ಟೇನೆ. ಎಲ್ಲ ತಿಳ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಡೀರಿ ಹೋಗೋಣ, ಗೊತ್ತಾಗುತ್ತೆ. ಕಣ್ಗುಂಡಜ್ಜಿ ಬರ್ರಿ ಹೋಗೋಣ. ಇನ್ನು ಏನೇನೋ ಸಂಪ್ರದಾಯಗಳು ಇದಾವೆ, ಯಾವ್ಯಾವ ಸಂಪ್ರದಾಯಗಳು ಯಾವ್ಯಾವ ಶಾಸ್ತ್ರಗಳು ಗೊತ್ತಾವೋ ಅವಾಗೆಲ್ಲನ ಅದ್ರ ಬಗ್ಗೆನೆ ನೀನೇ ತಿಳಿಸ್ಕೊಡಿವಿ ಅಂತ ನಮ್ಗೆಲ್ಲರಿಗೂ ಗೊತ್ತಿಲ್ದಿರಾರ್ಗೆ ಹೇಳ್ಬೇಕು ನೀನು. ಅವ್ರವ್ರ ಶಾಸ್ತ್ರ ಸಂಪ್ರದಾಯ ಹೆಂಗಿರುತ್ತೋ ನಮ್ ಶಾಸ್ತ್ರ ಅಂತೂ ನಮ್ಗೆ ದೊಡ್ಡದು, ನಮ್ಗೆ ದೇವ ಸಮಾನ. ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಶಾಸ್ತ್ರ ಸಂಪ್ರದಾಯ ಅವ್ರಿಗೆ ದೊಡ್ಡದಾಗಿರುತ್ತೆ, ನಮಗ್ ನಮ್ದು ದೊಡ್ಡದು ಅಷ್ಟೇನೆ. ಬರ್ರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.